ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಟಿ.ಪಿ. ಕೈಲಾಸಂ ಅವರು ಬರೆದಿರ್ತಕ್ಕಂತಹ ಟೊಳ್ಳುಗಟ್ಟಿ ನಾಟಕದ ಸೀನ್ ನಂಬರ್ 3ರ ಇಲ್ಲಿ 2ನೇ ಭಾಗವನ್ನ ನಾನು ಇವತ್ತಿನ ತರಗತಿಯಲ್ಲಿ ತಿಳಿಸ್ತಾ ಇದ್ದೀನಿ. ಪ್ರಶ್ನೆ ಸಹಿತವಾಗಿ ಅದರ ಉತ್ತರಗಳನ್ನು ಕೂಡ ತಿಳಿಸ್ತಾ ನಾನು ಈ ಒಂದು ತರಗತಿನ ಪ್ರಾರಂಭಿಸ್ತಾ ಇದ್ದೀನಿ. ನೋಡಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಸೆಮಿಸ್ಟರ್ ಬಿಕಾಂ ಕವಿತೆಗಳಾಗಿರ್ಬೋದು, ನಾಟಕ ಹಾಗೇನೆ ಕತೆಗಳು ಕೂಡ ಇಲ್ಲಿ ಇವೆ ನನ್ನ ಚಾನೆಲ್ ಅಲ್ಲಿ. ಎಲ್ಲರೂ ಕೂಡ ಹೆಚ್ಚು ಕೇಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ನೋಡಿ ಇವತ್ತಿನ ತರಗತಿಯಲ್ಲಿ ಮುಂದುವರೆದಂತೆ ನೋಡಿ, ಋಷಿ ಪಂಚಮಿಗೆ ಹೋದಂತಹ ಪಾತು ಋಷಿ ಪಂಚಮಿಗೆ ಹೋದ ಸಂದರ್ಭ ಅನ್ನುವಂತಹ ವಿಚಾರದ ಬಗ್ಗೆ ನಾನು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೆ. ಹಾಗೇನೆ ಆ ಒಂದು ಋಷಿ ಪಂಚಮಿಗೆ ಹೋಗ್ಬೇಕಾದಂತಹ ಸಂದರ್ಭ ಅಥವಾ ಅಲ್ಲಿ ಆ ಪಾತು ಏನ್ ಮಾಡಿದಾಳಪ್ಪ ಅನ್ನೋ ತಂದೆಯಿಂದ ಪತ್ರ ಬಂದಿದೆ. ಪಾತುವಿನ ತಂದೆಯಿಂದ ಇಲ್ಲಿ ಪತ್ರ ಬಂದಿದೆ. ಆ ಪತ್ರವನ್ನ ಇಲ್ಲಿ ಓದ್ತಾ ಇದ್ದಾನೆ ಯಾರಪ್ಪ ಅಂದ್ರೆ ಹಿರಿಯಣ್ಣಯ್ಯ ಓದಿ ನಾಗತ್ತೆಗೆ ಅಥವಾ ಇಲ್ಲಿ ತನ್ನ ತಂಗಿ ಆಗಿರ್ತಕ್ಕಂತಹ ನಾಗಮ್ಮನಿಗೆ ತಿಳಿಸ್ತಾ ಇದ್ದಾರೆ. ನೋಡು, ಹೀಗೆ ಇಲ್ಲಿ ಪಾತುವಿನ ತಂದೆ ಋಷಿ ಪಂಚಮಿಗೆ ಬರ್ಬೇಕು ಅಂತ ಹೇಳಿ ಪಾತುವನ್ನ ಕಳಿಸ್ಕೊಡಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಅಂದಾಗ ಅಲ್ಲೂ ಕೂಡ ತನ್ನ ಕೊಂಕು ಮಾತನ್ನ ಇಲ್ಲಿ ಬಾಯ್ಬಡಿಕಿ ನಾಗಮ್ಮ ಬಿಡೋದೇ ಇಲ್ಲ. ನಾನು ಅವಾಗ್ಲೇ ಬಡ್ಕೊಂಡೆ. ಅವಳು ವ್ಯಂಗ್ಯವಾಗಿ ಒಂದ್ ಕಡೆ ಪಾತುವಿನ ಮೇಲೆ ಸಿಟ್ಟು, ಹಾಗೇನೆ ಅಲ್ಲಿ ತನ್ನ ಅಣ್ಣನಾದಂತಹ ಹಿರಿಯಣ್ಣನಿಗೆ ಹೇಳ್ತಾ ಇದ್ರೆ, ನಾನು ಅವಾಗ್ಲೇ ಬಡ್ಕೊಂಡೆ, ಈ ದೊಡ್ಡೋರ್ ಮನೆ ಹೆಣ್ಮಕ್ಳನ್ನ ನಮ್ಮ ಮನೆಗೆ ಸೊಸೆದಿರನ್ನಾಗಿ ಮಾಡ್ಕೊಳ್ಳೋದು ಬೇಡ ಅಂತ. ಯಾಕಂದ್ರೆ ದೊಡ್ಡೋರ್ ಮನೆ ಹೆಣ್ಮಕ್ಳು ಬರೀ ನಮ್ಮ ಮನೆಯಲ್ಲಿ ಪೂಜೆ ಮಾಡೋದಕ್ಕಷ್ಟೇ, ಅಲ್ಲಿ ಇಲ್ಲಿ ಗೃಹ ಕಾರ್ಯಗಳನ್ನ ಅಥವಾ ಮನೆ ಕೆಲಸ ಮಾಡೋದಕ್ಕೆ ಏನು ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತನಾಡ್ತಾ ಇದ್ದಾಳೆ ನಾಗಮ್ಮ ಪಾತುವನ್ನ ಕುರಿತು. ಈಗ ಅಷ್ಟರಲ್ಲಿ ಹಿರಿಯಣ್ಣಯ್ಯ ತನ್ನ ಮುಂದಾಲೋಚನೆಯಿಂದ, ನಾಗು ಸ್ವಲ್ಪ ನೀನು ತಾಳ್ಮೆಯಿಂದಿರು, ಯಾಕೆಂದ್ರೆ ಪುಟ್ಟುವಿನ ಮುಂದೆ ಅವನು ಒಳ್ಳೆ ಕೆಲಸಕ್ಕೆ ಪುಟ್ಟು ಓದಿ ಮುಂದೆ ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ಪಾತುವಿನ ತಂದೆಯ ಒಂದು ಶಿಫಾರಸ್ಸು ಅಥವಾ ಅವರ ಸಹಾಯ ತುಂಬಾ ಅಗತ್ಯ ಇದೆ. ಹಾಗಾಗಿ ನೀನು ಪಾತುವಿನ ಬಗ್ಗೆ ಯಾವುದೇ ವಿಚಾರಗಳನ್ನ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತನಾಡು ಅಂತ ಇಲ್ಲಿ ಹೇಳ್ತಾ ತನ್ನ ತಂಗಿಗೆ ಹೇಳ್ತಾರೆ ಯಾರಪ್ಪ ಅಂದ್ರೆ ಹಿರಿಯಣ್ಣಯ್ಯ. ಇಲ್ಲಿ ಹಿರಿಯಣ್ಣಯ್ಯನ ಮುಂದಾಲೋಚನೆ ಹಾಗೇನೆ ಪುಟ್ಟುವಿನ ಮೇಲೆ ಇರ್ತಕ್ಕಂತಹ ಮೆಚ್ಚುಗೆ ಎಲ್ಲವನ್ನ ಇಲ್ಲಿ ಗಮನಿಸಬಹುದು. ಹಾಗೇನೆ ಇನ್ನೊಂದ್ ಕಡೆ ನಾಗಮ್ಮ ಈಗ ಅಣ್ಣನ ಇಲ್ಲಿ ವಿಚಾರಗಳು ನಾಗಮ್ಮ ಮತ್ತೆ ಹಿರಿಯಣ್ಣಯ್ಯ ಇಬ್ರು ಕೂಡ ಮಾತನಾಡಿದ್ರು. ಈಗ ಮಾಧುವಿನ ಹೆಂಡತಿ ಸಾತುವಿಂದ ನೋಡಿ ಇಬ್ರು ಮಾತಾಡ್ತಾ ಇದ್ದಾರೆ. ಮಾಧುವಿನ ಹೆಂಡತಿ ಆಗಿರ್ತಕ್ಕಂತ ಸಾತುವಿಂದ ಏನೂ ಪ್ರಯೋಜನ ಇಲ್ಲ. ಈಗ ಅವಳನ್ನು ಕೂಡ ತವ್ರ ಮನೆ ಕಳಿಸ್ಬಿಡೋಣ. ಇನ್ನು ಅವಳಿದ್ದಿಲ್ಲ ಏನ್ ಪ್ರಯೋಜನ, ಇಲ್ಲೇ ಬೀಸೋ ಬೀಸಣಿಗೆಯನ್ನು ಅವಳು ತವ್ರ ಮನೆಯಲ್ಲೇ ಬೀಸ್ಕೊಳ್ಳಿ ಅಂತಕ್ಕಂಥ. ನೋಡಿ, ಇಲ್ಲಿ ಎಲ್ಲೋ ಒಂದ್ ಕಡೆ ಒಂದು ತುತ್ತು ಅಥವಾ ಒಂದು ತೂಟ ಎಲ್ಲೋ ಒಂದ್ ಕಡೆ ಜಾಸ್ತಿ ಆಗುತ್ತೆ ಅಥವಾ ಇಲ್ಲಿ ಅಕ್ಕಿ ಖರ್ಚಾಗುತ್ತೆ ಅಥವಾ ಅಂತಕ್ಕಂಥದ್ದು ಅನ್ಕೊಂಡು ಇವ್ರು ಏನ್ ಮಾಡ್ತಾ ಇದಾರೆ, ಈಗ ಪಾತುವಿನ ಜೊತೆ ಎಲ್ಲ ಒಂದ್ ಕಡೆ ಸಾತುವನ್ನು ಕೂಡ ಅವರ ಊರಿಗೆ ಕಳಿಸುವಂತಹ ಒಂದು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಅದ್ರ ಜೊತೆಗೆ ಇಲ್ಲಿ ನಾಗಮ್ಮನನ್ನು ಕೂಡ, ಯಾಕಂದ್ರೆ ಪಾತುವಿನ ಜೊತೆ ನಾಗಮ್ಮನು ಕೂಡ ಇಲ್ಲಿ ಹೊರಡ್ತಾ ಇದ್ದಾಳೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ನಾಗಮ್ಮ ಇಲ್ಲಿ ಸಾತು ಮತ್ತು ಪಾತು ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ ಇಲ್ಲಿ ಪಾತುವಿನ ಮನೆಯಲ್ಲಿ ಅಜ್ಜಿಯ ಋಷಿ ಪಂಚಮಿಗೆ. ಹಾಗೇನೆ ನಂತರ ಹಿರಿಯಣ್ಣಯ್ಯ ಇಲ್ಲಿ ಅವರ ವಿಚಾರ ಮುಗಿತು. ನಂತರ ಹಿರಿಯಣ್ಣಯ್ಯ ತನ್ನ ಇಲ್ಲಿ ಹೆಂಡತಿ ಆಗಿರ್ತಕ್ಕಂಥ ಭಾಗೀರಥಮ್ನವರು ಇಲ್ಲಿ ಅನಾರೋಗ್ಯದಿಂದ ಹಾಸಿಗೆಯ ಮೇಲೆ ಮಲಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಅವರು ಇಲ್ಲಿ ಸುಮಾರು 7-8-10 ದಿವಸದಿಂದ ನೀನು ಹೀಗೇ ಕಾಲ್ ಚಾಚ್ಕೊಂಡು ಮಲಗಿದ್ದೀಯಾ. ನೋಡಿ, ಆ ಹೆಂಡತಿ ಅನಾರೋಗ್ಯದ ಸ್ಥಿತಿಯಲ್ಲಿದ್ದಾರೆ, ಅನಾರೋಗ್ಯದಿಂದ ಜ್ವರದಿಂದ ಬರಳುತ್ತಾ ಇದ್ದಾರೆ. ಆದ್ರೂ ಕೂಡ ಆ ಹಿರಿಯಣ್ಣಯ್ಯನಿಗೆ ಕರುಣೆ ಅನ್ನೋದೇ ಇಲ್ಲ. ನೋಡು, ನಿನ್ ಸೊಸೆಯರು ಎಲ್ರು ಕೂಡ ಈಗ ತವ್ರ ಮನೆಗೆ ಹೋಗ್ತಾ ಇದಾರೆ, ಅದರಲ್ಲಿ ನಾಗೂ ಕೂಡ ಹೋಗ್ತಾ ಇದ್ದಾಳೆ, ಎದ್ದು ನೀನು ಮೊದಲು ಮನೆ ಕೆಲಸ ಮಾಡು ಅಂತ ಹೇಳ್ತಾ ಇರ್ತಕ್ಕಂತಹ ಹಿರಿಯಣ್ಣಯ್ಯ.
ಆಗ ಅಷ್ಟರಲ್ಲಿ ಸೊಸೆಯರಿಬ್ರು ಕೂಡ ಇಲ್ಲಿ ಭಾಗೀರಥಮ್ಮನವರ ಹತ್ತಿರ ಆಶೀರ್ವಾದವನ್ನ ಪಡೆಯೋದಕ್ಕೆ ಬರ್ತಾರೆ. ಅವ್ರನ್ನ ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದವನ್ನ ಪಡ್ಕೊಂಡು ಹೋಗೋಣ ಅಂತ. ಅಮ್ಮ, ನಾವು ಈಗ ಊರಿಗೆ ಹೋಗ್ತಾ ಇದೀವಿ, ಅಜ್ಜಿಯ ಋಷಿ ಪಂಚಮಿಗೆ ಅಂತ ಪಾತು ಹೇಳ್ತಾಳೆ. ಆಗ ನಾನು ಕೂಡ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಸಾತು ಹೇಳ್ತಕ್ಕಂಥದ್ದು. ಈಗ ಅವರು ಎಲ್ಲ ಒಂದ್ ಕಡೆ ಆ ನಾಗಮ್ಮ ಇಲ್ಲಿ ಒಂದು ನಮ್ಮ ಹಿಂದೂ ಸಂಪ್ರದಾಯದಂತೆ ಹೋಗಿ ಕುಂಕುಮದ ಭರಣಿಯನ್ನ ತಗೊಂಬಾ ಸಾತು, ಯಾಕೆ ಒಬ್ರು ಕೂಡ ಹಣೆಗೆ ಕುಂಕುಮವನ್ನ ಇಟ್ಟಿಲ್ವಲ್ಲ ಅಂತ ಹೇಳಿ ಆ ಕುಂಕುಮನ ಭರಣಿಯನ್ನ ತಂದು ಆ ಇಬ್ಬರೂ ಸಸ್ಯರಿಗೂ ಕೂಡ ಕುಂಕುಮವನ್ನ ಇಟ್ಟು ಅವರು ಆಶೀರ್ವಾದವನ್ನ ಮಾಡಿ ಕಳಿಸ್ತಾ ಇದ್ದಾರೆ. ಸ್ವಲ್ಪ ದಿವಸ ಚೆನ್ನಾಗಿ ಇಲ್ಲಿ ಸುಖವಾಗಿದ್ದು ಆನಂತರ ಬನ್ನಿ ಈ ಗಲಾಟೆ ಎಲ್ಲ ಕಡಿಮೆ ಆದ್ಮೇಲೆ ಅಂತ ಇಲ್ಲಿ ಭಾಗೀರಥಮ್ಮನವರು ಸಾತು ಮತ್ತೆ ಪಾತುವಿಗೆ ಆಶೀರ್ವಾದವನ್ನ ಮಾಡಿ ಕಳಿಸ್ತಾರೆ. ಅಷ್ಟರಲ್ಲಿ ನಾಗಮ್ಮ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಏನಂದ್ರೆ, ಈ ಟ್ರಂಕು ಮತ್ತೆ ಈ ಹಾಸಿಗೆ ಇವನ್ನೆಲ್ಲ ನನ್ನ ಕಡೆ ಎತ್ಕೊಳಕ್ ಆಗೋದಿಲ್ಲ ಅಂತ ಪಾತುಗೆ ಹೇಳಿದಾಗ ಪಾತು ಏನ್ ಹೇಳ್ತಾಳೆ, ನೀನೇನು ಎತ್ಕೋಬೇಡಿ, ಕೂಲಿ ಅವನಿಗೆ ಹೇಳಿದ್ದೀನಿ, ಅವನು ಇಲ್ಲಿಂದ ರೈಲ್ವೆ ಸ್ಟೇಷನ್ ವರ್ಗೂ ಎತ್ಕೊಂಡ್ ಬರ್ತಾನೆ ಅಂತಕ್ಕಂಥದ್ದು. ಆಗ ಮತ್ತೆ ಇಲ್ಲಿ ನಾಗಮ್ಮ ವ್ಯಂಗ್ಯವಾಗಿ ಓಹೋ ಇವಳು ಯೋಗ್ಯತೆಗೆ ಕೂಲಿಯೋನ್ ಬೇರೆ ಅಂತ ಅಲ್ಲಿ ಬೈತಕ್ಕಂಥದ್ದು. ಈಗ ಇಷ್ಟೆಲ್ಲ ವಿಚಾರಗಳನ್ನ ಮಾಡ್ತಾ ಅಂತೂ ಇಂತ ಅವರು ರೈಲ್ವೆ ಸ್ಟೇಷನ್ ಅನ್ನ ತಲುಪ್ತಾರೆ. ತಲುಪಿದಂತಹ ಸಂದರ್ಭದಲ್ಲಿ ನಾಟಕದ ಕೊನೆ ತಿರುವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಈ ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ 100%. ನೋಡಿ, ಅಣ್ಣ ತಮ್ಮಂದಿರಲ್ಲಿ ಟೊಳ್ಳು ಯಾರು ಗಟ್ಟಿ ಯಾರು ಎಂಬುದನ್ನ ಸಾಬೀತುಪಡಿಸುವ ಘಟನೆಯನ್ನ ವಿವರಿಸಿ ಅಂತಕ್ಕಂಥದ್ದು. ಟೊಳ್ಳು ಗಟ್ಟಿ ನಾಟಕದಲ್ಲಿ ಅಣ್ಣ ತಮ್ಮಂದಿರಲ್ಲಿ ಟೊಳ್ಳು ಯಾರು ಗಟ್ಟಿ ಯಾರು ಎಂದು ಸಾಬೀತುಪಡಿಸ್ತಕ್ಕಂತಹ ಘಟನೆಯನ್ನ ವಿವರಿಸಿ ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಹಾಗೇನೆ ನಿಮಗೆ 5 ಅಂಕದ ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆ ಇದೆ. ಯಾವ್ದಪ್ಪ ಅಂದ್ರೆ, ಮನೆಗೆ ಬೆಂಕಿ ಬಿದ್ದ ಪ್ರಸಂಗ ಆಗಿರ್ಬೋದು, ಹಾಗೇನೆ ಋಷಿ ಪಂಚಮಿ ಆ ಒಂದು ಪ್ರಸಂಗಗಳನ್ನಾಗಿರ್ಬೋದು ಇಲ್ಲಿ ಕೇಳ್ತಾರೆ. ಪಾತು ಋಷಿ ಪಂಚಮಿಗೆ ಹೋದ ಪ್ರಸಂಗ ಅಂತಕ್ಕಂಥದ್ದನ್ನ 5 ಅಂಕಗಳಿಗೆ ಕೇಳುವಂತ ಸಾಧ್ಯತೆಗಳು ತುಂಬಾ ಇವೆ. ಹಾಗಾಗಿ ನೋಡಿ, ಈಗ ಮನೆಗೆ ಬೆಂಕಿ ಬಿದ್ದ ಪ್ರಸಂಗ, ಹಾಗೇನೆ ಇಲ್ಲಿ ಟೊಳ್ಳು ಯಾರು ಗಟ್ಟಿ ಯಾರು ಅಂತಕ್ಕಂಥ ನಿರ್ಧಾರವು ಕೂಡ ನಾನು ಅದನ್ನ ವಿವರಿಸ್ತಾ ಹೋಗ್ತೀನಿ ನಿಮ್ಗೆ. ನೋಡಿ, ಮಾದು ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸ ಮಾಡಿ ಹಾಲಿನವನ ಹತ್ತಿರ ಡಾಕ್ಟರ್ ಮನೆಗೂ ಅಲೆದಾಡಿ ಆಯಾಸವಾಗಿ ಮಲಗಿದ್ದಾನೆ. ಅವನಿಗೆ ತುಂಬಾ ಆಯಾಸ ಆಗಿದೆ ಮಾಧುಗೆ. ಕೊನೆಗೆ ಅವನಿಗೆ ಈಗ ಮಲ್ಕೋಬೇಕು, ಅವನಿಗೆ ಯಾವುದೇ ದಿಂಬಾಗಲಿ ಈಗ ಯಾವುದು ಕೂಡ ಕೊಟ್ಟಿಲ್ಲ, ದಿಂಬು ಧಾವಳಿ ಯಾವುದೂ ಇಲ್ಲ. ಈಗ ಎಲ್ಲೋ ಒಂದ್ ಕಡೆ ಗಾಳಿ ಇಲ್ಲದಂತಹ ಫುಟ್ಬಾಲ್ ಅನ್ನೇ ತನ್ನ ದಿಂಬನ್ನಾಗಿ ಮಾಡಿಕೊಂಡು ಅಲ್ಲಿ ಮಲಗಿದ್ದಾನೆ ಮಾಧು. ಆದ್ರೆ ಪುಟ್ಟು ಮಾತ್ರ ಇಲ್ಲಿ ವಿಚಿತ್ರವಾದಂತ ವ್ಯಕ್ತಿ, ಹಾಗೆ ಸ್ವಾರ್ಥದ ಮೊಟ್ಟೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಏಕೆಂದ್ರೆ ಇಲ್ಲಿ ಒಂದ್ ಕಡೆ ಜ್ವರದಿಂದ ಬೆಳೀತಾ ಇರ್ತಕ್ಕಂತಹ ತಾಯಿ, ಚಿಕ್ಕ ಮಗು, ಒಂದು ಕೂಸಿದೆ. ಆದ್ರೂ ಕೂಡ ಇವನು ಎಂತ ವಿಚಿತ್ರವಾದ ವ್ಯಕ್ತಿ ಅಂತಂದ್ರೆ, ಪರೀಕ್ಷೆ ಮುಗ್ದಿದೆ, ಪರೀಕ್ಷೆ ಆದ್ಮೇಲೆ ಫಲಿತಾಂಶ ಕೂಡ ಬಂದಿದೆ, ಫಲಿತಾಂಶದಲ್ಲಿ ಫಸ್ಟ್ ಕ್ಲಾಸ್ ಪಡೆದುಕೊಂಡಿದ್ದಾನೆ. ಆದ್ರೂ ಇವನು ರಾತ್ರಿ ಕೂಡ ಫಲಿತಾಂಶ ಬಂದು ರಾತ್ರಿನೇ ಈಗ ಬಹಳ ಹೊತ್ತು ಪುಸ್ತಕವನ್ನ ಹಿಡಿದು, ನೋಡಿ, ಪುಸ್ತಕದ ಕೀಟ ಅಂತ ನಾವೇನ್ ಕರಿತೀವಿ, ಈ ಪುಟ್ಟುವನ್ನ ಅದಕ್ಕೆ ಸರಿಯಾದ ಯೋಗ್ಯವಾದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಪುಟ್ಟು. ನೋಡಿ, ಫಲಿತಾಂಶ ಬಂದಿದೆ, ಇವತ್ ರಿಸಲ್ಟ್ ಬಂದಿದೆ, ಆದ್ರೂ ಕೂಡ ಇವತ್ ರಾತ್ರಿನೇ ಇಲ್ಲಿ ಮತ್ತೆ ಪುಸ್ತಕವನ್ನ ಹಿಡಿದು ಓದ್ತಾ ಇದ್ದಾನೆ, ಗಟ್ಟಿಯಾಗಿ ಓದ್ತಾ ಇದ್ದಾನೆ, ಜೋರು ಧ್ವನಿಯಲ್ಲಿ ಓದ್ತಾ ಇರ್ತಕ್ಕಂಥದ್ದು. ಆಗ ಮಾಧು ಹೇಳ್ತಾನೆ, ನೋಡಪ್ಪ ಪುಟ್ಟು, ಯಾಕೆ ಮಲಗಿರುವವರನ್ನ ಅವ್ರಿಗೆ ನಿದ್ರೆಗೆ ತೊಂದರೆ ಮಾಡ್ತಾ ಇದೀಯಾ? ಕೂಸು ಮಲಗಿದೆ, ಅಮ್ಮ ಜ್ವರ, ಸ್ವಲ್ಪ ಮೆಲ್ಲಗೆ, ಅಮ್ಮನಿಗೆ ಜ್ವರ ಇದೆ, ಸ್ವಲ್ಪ ಮೆಲ್ಲಗೆ ಓದ್ಕೊ ಅಂತ ಮಾಧು ಪುಟ್ಟುವಿಗೆ ಹೇಳ್ತಾನೆ. ಆಗ ಪುಟ್ಟು ಏನ್ ಮಾಡ್ತಾನೆ, ಮಾಧುವಿನ ಮೇಲೆ ಹೆಬ್ಬುಲಿಯ ಹಾಗೆ ಅಂದ್ರೆ ಜೋರಾಗಿ ಬೈದು ಆಗ ಅವನೇನ್ ಮಾಡ್ತಾನೆ, ಹೌದಾ, ನನಗೆ ಆಯಾಸ ಆದಾಗ ನಾನು ಮಲ್ಕೊಳ್ತೀನಿ, ಮಲ್ಕೋ ನೀನು ಅಂತ ಈ ಪುಟ್ಟುಗೆ ಇಲ್ಲಿ ಪುಟ್ಟು ಮಾಧುವಿಗೆ ಬೈತಕ್ಕಂಥದ್ದು. ಆದ್ರೆ ಅವನಿಗೆ ಪ್ರತ್ಯುತ್ತರವನ್ನ ನೀಡಿದ್ಮೇಲೆ ಪುಟ್ಟು, ಆದರೆ ರಾತ್ರಿ ಯಾವುದೋ ಹೊತ್ತಿನಲ್ಲಿ, ನೋಡಿ, ಇದ್ದಕ್ಕಿದ್ದ ಹಾಗೆ ರಾತ್ರಿ ಯಾವುದೋ ಹೊತ್ತಿನಲ್ಲಿ ಆಕಸ್ಮಿಕವಾಗಿ ಈ ಒಂದು ಬೆಂಕಿ ಅನಾಹುತ
ಅಲ್ಲಿ ನಡೆದಿದೆ. ಇಲ್ಲಿ ಪುಟ್ಟು ಏನ್ ಮಾಡ್ತಾ ಇದ್ದಾನೆ, ಯಾವುದೋ ಹೊತ್ತಿನಲ್ಲಿ ಎದ್ದು ಕಂಡ್ಬಿಡ್ತಾ ಇದ್ದಾನೆ. ಅವನಿಗೆ ಎಚ್ಚರಿಕೆಯಾಗಿ ನೋಡ್ತಾನೆ, ಏನು ಸುಟ್ಟಂತಹ ಒಂದು ವಾಸನೆ. ಇಲ್ಲಿ ಆಕಸ್ಮಿಕ ಒಂದು ಬೆಂಕಿ ಅನಾಹುತ ಸಂಭವಿಸಿದೆ. ನೋಡಿ, ಆಕಸ್ಮಿಕವಾಗಿ ಹತ್ಕೊಂಡಿರ್ತಕ್ಕಂಥ ಬೆಂಕಿ ತಾಯಿಯ ಮಲಗಿರ್ತಕ್ಕಂತಹ ಕೊಠಡಿಯಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ. ಇದನ್ನ ನೋಡಿದಂತಹ ಪುಟ್ಟು ನೋಡಿ, ಅವನಲ್ಲಿ ಎಂತಹ ಸ್ವಾರ್ಥ ಇದೆ. ತನ್ನ ತಾಯಿಯನ್ನ, ಅಲ್ಲಿ ಇರ್ತಕ್ಕಂತಹ ಕೂಸು ಮಗುವನ್ನ ರಕ್ಷಣೆ ಮಾಡದು ಬಿಟ್ಟು ಇವನೇನ್ ಮಾಡ್ತಾ ಇದ್ದಾನೆ, ತನ್ನ ಓದುವ ಪುಸ್ತಕಗಳನ್ನೆಲ್ಲವನ್ನ ಕೈಯಲ್ಲಿ ಬಾಚಿ ತಪ್ಕೊಂಡು, ಆ ಪುಸ್ತಕಗಳನ್ನ ಬಾಚಿ ತೆಗೆದುಕೊಂಡು ಏನ್ ಮಾಡ್ತಾ ಇದ್ದಾನೆ, ಬೀದಿಗೆ ಬಂದ್ಬಿಟ್ಟ, ಮನೆಯಿಂದ ಹೊರಗಡೆ ಬಂದ. ಇಲ್ಲಿ ತಾಯಿ ಬಗ್ಗೆ ಆಗ್ಲಿ, ತಂದೆ ಬಗ್ಗೆ ಆಗ್ಲಿ, ತನ್ನ ಇಲ್ಲಿ ಆ ತಮ್ಮನ ಆಗಿರ್ತಕ್ಕಂಥ ಮಾಧು ಬಗ್ಗೆ ಆಗ್ಲಿ, ಕೂಸಿನ ಬಗ್ಗೆ ಆಗ್ಲಿ, ಯಾವುದ್ರ ಬಗ್ಗೆನೂ ಕೂಡ ಯೋಚನೆ ಇಲ್ಲ. ಯಾರಿಗೆ? ಪುಟ್ಟುವಿಗೆ ಅಂತಕ್ಕಂಥವನು ಎಂತಹ ಸ್ವಾರ್ಥಿ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಕೊನೆಗೆ ಅವನ್ ಏನ್ ಮಾಡ್ತಾನೆ, ಬೆಂಕಿ ಬೆಂಕಿ ಎಂದು ಪುಟ್ಟು ಚೀರುತ್ತಾ ಪುಸ್ತಕಗಳನ್ನೆಲ್ಲ ಬಾಚ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾನೆ. ಆಗ ಆ ಕೂಗಿಗೆ ಎಚ್ಚರಗೊಂಡಂತಹ ಮಾಧು, ಅವನ ಕೂಗಿಗೆ ಎಚ್ಚರಗೊಂಡಂತಹ ಮಾಧು ಏನ್ ಮಾಡ್ತಾ ಇದ್ದಾನೆ, ನೋಡ್ದ ಕೂಡಲೇ ಆ ಬೆಂಕಿಯನ್ನ ನೋಡ್ತಾನೆ. ಆ ಬಿದ್ದಿದ್ದು ಕಾಣಿಸ್ದಾಗ ಮೊದಲು ತನ್ನ ತಾಯಿನ ರಕ್ಷಣೆ ಮಾಡಿ, ತಾಯಿಗೆ ಧೈರ್ಯವನ್ನ ನೀಡಿ, ಕೂಸನ್ನ ರಕ್ಷಣೆ ಮಾಡಿ ಅವರಿಬ್ಬರನ್ನ ಮನೆಯಿಂದ ಹೊರಗಡೆ ಕರ್ಕೊಂಡ್ಬಂದು, ಆನಂತರ ತಂದೆಯ ಬಳಿ ಹೋಗಿ ಕೂಡ ಅವ್ರಿಗೂ ಕೂಡ ಧೈರ್ಯವನ್ನ ಹೇಳಿ ಅವನು ಹೊರಗಡೆ ಕರ್ಕೊಂಡ್ಬರ್ತಾನೆ ಹಿರಿಯಣ್ಣಯ್ಯನ್ನ. ಆದ್ರೆ ಇಲ್ಲಿ ಇನ್ನೊಂದ್ ಕಡೆ ಅವನು ಹೇಳ್ತಾ ಇದ್ದಾನೆ, ಆ ಹಿರಿಯಣ್ಣಯ್ಯನನ್ನ ಮನೆಯಿಂದ ಹೊರಗಡೆ ಕರ್ಕೊಂಡ್ ಬಂದಿದ್ದಾನೆ, ಮಗುವನ್ನ ರಕ್ಷಣೆ ಮಾಡಿದ್ದಾನೆ, ಇಲ್ಲಿ ತನ್ನ ತಾಯಿ ಭಾಗೀರಥಮ್ಮನವ್ರನ್ನು ಕೂಡ ರಕ್ಷಣೆ ಮಾಡಿದ್ದಾನೆ. ಇಷ್ಟೆಲ್ಲ ಆದ್ರೂ ಕೂಡ ಹೊರಗಡೆ ಬಂದಾಗ್ಲೂ ನಮ್ಮ ಹಿರಿಯಣ್ಣಯ್ಯನಿಗೆ ಒಂದೇ ಒಬ್ಬ ವ್ಯಕ್ತಿಯ ಬಗ್ಗೆನೇ ಧ್ಯಾನ. ಅದ್ ಯಾರಪ್ಪ ಅಂದ್ರೆ ಪುಟ್ಟು. ಪುಟ್ಟು ಅವಂದೇ ಧ್ಯಾನ. ಯಾಕೆಂದ್ರೆ ಇಲ್ಲಿ ಹಿರಿಯಣ್ಣಯ್ಯನ ಮೆಚ್ಚಿನ ಮಗ ಯಾರಪ್ಪ ಅಂತಂದ್ರೆ ಇಲ್ಲಿ ಪುಟ್ಟು. ಅದಕ್ಕೆ ಅವನದೇ ಧ್ಯಾನ. ಅಯ್ಯೋ ಪುಟ್ಟು ಎಲ್ಲಿ, ಅಯ್ಯೋ ಪುಟ್ಟು ಒಳಗಡೆ ಬೆಂಕಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾನೆ, ಓಡೋ ದರಿದ್ರವೇ, ಮಾಧುವನ, ದರಿದ್ರವೇ ಹೋಗೋ, ಅವನನ್ನ ರಕ್ಷಣೆ ಮಾಡು ಅಂತ ಬೆಂಕಿ ಉರಿತಾ ಇರ್ತಕ್ಕಂತಹ ಬೆಂಕಿಯಲ್ಲಿ ಮತ್ತೊಮ್ಮೆ ಮಾಧು ಪ್ರವೇಶ ಮಾಡ್ತಾನೆ. ಆದ್ರೆ ಅಲ್ಲೆಲ್ಲ ನೋಡ್ತಾನೆ, ಅಲ್ಲಿ ಪುಟ್ಟು ಆ ಬೆಂಕಿ ಮನೆಯೊಳಗಡೆ ಇರೋದಿಲ್ಲ. ಯಾಕೆಂದ್ರೆ ನಮ್ಗೆ ಆಲೇ ಗೊತ್ತಿದೆ, ಅವನು ಪುಸ್ತಕಗಳನ್ನ ಬಾಚ್ಕೊಂಡು ಹೊರಗಡೆ ಬಂದ್ ನಿಂತಿರ್ತಾನೆ, ಅದನ್ನ ಯಾರು ಗಮನಿಸಲ್ಲ. ಮತ್ತೆ ಅದು ಎಲ್ಲೋ ಒಂದ್ ಕಡೆ ಮಾಧುಗೂ ಕೂಡ ಗೊತ್ತಿರಲ್ಲ. ಹೋಗಿ ಒಳಗಡೆ ನೋಡ್ತಾನೆ, ಅಲ್ಲಿ ಆ ಹೊಗೆ ಮತ್ತೆ ಉರಿ ತಾಳಲಾರದೆ ಇಲ್ಲಿ ಅಮ್ಮ ಇಲ್ಲಿಲ್ಲ ಪುಟ್ಟು ಅಂತ ಜೋರಾಗಿ ಹೇಳ್ತಾನೆ. ಆಗ ಅವ್ರಮ್ಮ ಏನ್ ಮಾಡ್ತಾರೆ, ಹೊರಗಡೆ ಬಂದ್ ನೋಡಿದಾಗ ಹೊರಗಡೆ ಜಗಲಿಯ ಮೇಲೆ ಪುಟ್ಟು ಕೂತಿರ್ತಾನೆ. ಅಲ್ಲಿ ಹೊರಗಡೆ ಜಗಲಿಯ ಮೇಲೆ ಕೂತಿದ್ದಂತ ಸಂದರ್ಭದಲ್ಲಿ ಭಾಗೀರಥಮ್ಮನವರು ಜೋರಾಗಿ ಬಡ್ಕೊಳ್ತಾರೆ, ಇಲ್ಲಿ ಮಾಧು ಪುಟ್ಟು ಇಲ್ಲೇ ಇದ್ದಾನೆ, ಬಾರೋ ಹೊರಗಡೆ ಅಂತ ಅಂದಾಗ ಅವನು ಬರಕ್ಕಾಗ್ದಲೇನೆ ಮಾಧು ಆ ಬೆಂಕಿಯ ಹೊಗೆ ಉರಿ ತಾಳಲಾರದೆ ಮೂರ್ಛೆ ಬಿದ್ದೋಗ್ತಾನೆ ಮನೆಯೊಳಗಡೆ. ಆಗ ಇದ್ದಕ್ಕಿದ್ದ ಹಾಗೆ ಅಲ್ಲಿ ನೆರೆದಿರ್ತಕ್ಕಂತಹ ಜನ, ಹಾಗೆ ರಾಮಶಾಸ್ತ್ರಿಯವರು, ಅಲ್ಲಿರ್ತಕ್ಕಂತಹ ಎಲ್ರೂ ಧೈರ್ಯ ಮಾಡಿ ಭದ್ರವಾಗಿ ಆ ಮನೆ ಒಳಗಡೆ ನುಗ್ಗಿ ಇಲ್ಲಿ ಮಾಧುವನ್ನ ಕರೆತರ್ತಾರೆ. ಕರೆತಂದು ಇಲ್ಲಿ ತನ್ನ ತಾಯಿಯ ತೊಡೆಯ ಮೇಲೆ, ಭಾಗೀರಥಮ್ಮನವರ ತೊಡೆಯ ಮೇಲೆ ಅವನನ್ನ ಮಲಗಿಸ್ತಾರೆ. ಯಾಕೆಂದ್ರೆ ಮಾಧು ತಾಯಿಯ ಪ್ರೀತಿ ಮಗ ಅಂತಕ್ಕಂಥದ್ದು. ಯಾಕೆಂದ್ರೆ ತಾಯಿಗೆ ಕೆಲಸ ಕಾರ್ಯಗಳಲ್ಲಿ, ಆರೋಗ್ಯವನ್ನ ನೋಡ್ಕೊಳ್ಳೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಮುಂದೆ ಆಗಿರ್ತಕ್ಕಂತಹ ವ್ಯಕ್ತಿ. ಅಲ್ಲಿ ತಾಯಿ ಏನ್ ಮಾಡ್ತಾ ಇದಾರೆ, ಅವನನ್ನ ಎಲ್ಲ ಒಂದ್ ಕಡೆ ತನ್ನ ಸೀರೆಯ ಸೆರಗಿನಿಂದ ಗಾಳಿಯನ್ನ ಬೀಸ್ತಾ ಅವನಿಗೆ ಅವನು ಹೇಳ್ತಾ ಇರ್ತಕ್ಕಂಥದ್ದು. ಅಷ್ಟರಲ್ಲಿ ಅಲ್ಲಿರ್ತಕ್ಕಂಥ ಜನ ಮತ್ತೊಮ್ಮೆ ಹಿರಿಯಣ್ಣಯ್ಯನನ್ನ ಪ್ರಶ್ನೆ ಮಾಡ್ತಾರೆ. ನೋಡ್ರಿ, ಎಂತಹ ಧೈರ್ಯವಂತ, ಎಂತಹ ಗುಣಾಢ್ಯ, ನಿಮ್ಮೆಲ್ಲರನ್ನು ರಕ್ಷಿಸಿದ್ದಾನೆ, ಅವನು ನಿಜವಾದಂತಹ ಪರೋಪಕಾರಿ. ನೋಡಿ, ನಿಮ್ಮ ಮಗ ಇಲ್ಲಿ ಪುಟ್ಟು ಇದ್ದಾನಲ್ಲ, ನಿಮ್ಮ ಅಚ್ಚುಮೆಚ್ಚಿನ ಮಗ, ಇವನು ಸ್ವಾರ್ಥಿ. ಬರೀ ಶಿಕ್ಷಣವನ್ನ ಕಲ್ತ್ರೆ ಸಾಲದು, ಸಮಾಜದಲ್ಲಿ ಹೇಗೆ 4 ಜನರ ಮಧ್ಯೆ ಬದುಕಬೇಕು, 4 ಜನರಿಗೆ ಉಪಕಾರಿ ಆಗಿರ್ಬೇಕು ಅನ್ನೋದನ್ನು ಕಲಿಯೋದು ಕೂಡ ಬಹು ಮುಖ್ಯ ಮನುಷ್ಯನ ಬದುಕಿನಲ್ಲಿ ಅಂತ ಅಲ್ಲಿರ್ತಕ್ಕಂಥ ಜನ ಹೇಳ್ತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಅಲ್ಲಿ ಶಾಸ್ತ್ರಿಯವರು, ರಾಮಶಾಸ್ತ್ರಿ ಹೇಳ್ತಾರೆ, ನೋಡ್ರಿ ಹಿರಣ್ಣಯ್ಯನವ್ರೆ, ಈಗ ನೋಡಿ ಮಹಾಸ್ವಾಮಿ, ಈಗಾದ್ರೂ ಗೊತ್ತಾಯ್ತಾ ಯಾರು ಟೊಳ್ಳು ಯಾರು ಗಟ್ಟಿ ಅಂತ. ಯಾರು ಫೇಲ್ ಆದ್ರೇನು ಪಾಸ್ ಆದ್ರೇನು,
ಟೊಳ್ಳುನೇ ಗಟ್ಟಿ ಗಟ್ಟಿನೇ ಅಂತಕ್ಕಂಥದ್ದು. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಶಿಕ್ಷಣಕ್ಕಿಂತ ಕೇವಲ ಇಲ್ಲಿ ಪಾಸ್ ಆಗದೇ ಮುಖ್ಯ ಅಲ್ಲ. ಶಿಕ್ಷಣದಲ್ಲಿ ಮೌಲ್ಯಯುತವಾದಂತಹ ಶಿಕ್ಷಣವನ್ನ ಕಲಿಬೇಕಾದು ಯಾವ್ದಪ್ಪ ಅಂದ್ರೆ ಮಾನವೀಯ ಮೌಲ್ಯಗಳು ಮನುಷ್ಯನಲ್ಲಿ ಒಳಗೊಂಡಿರ್ಬೇಕು ಅಂತಕ್ಕಂಥದ್ದು. ಇಲ್ಲಿ ಪುಟ್ಟುವಿನ ಹಾಗೆ ಸ್ವಾರ್ಥಿ ಆಗ್ಬಾರ್ದು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಮನುಷ್ಯ ಮಾಧುವಿನ ಹಾಗೆ ಪರೋಪಕಾರಿ ಗುಣಗಳು, ಮಾನವೀಯ ಗುಣಗಳು, ಹಾಗೇನೆ ಧೈರ್ಯವಾದ ಒಂದು ಗುಣಗಳು ಇರಬೇಕು ಅಂತಕ್ಕಂಥದ್ದನ್ನ ನಾವು ಮಾಧುವಿನ ವಿಚಾರದಲ್ಲಿ ಗಮನಿಸ್ತಾ ಹೋಗ್ಬೋದು. ಪುಟ್ಟುವಿನ ಹಾಗೆ ಸ್ವಾರ್ಥಿ ಆಗ್ಬಾರ್ದು ಅಂತಕ್ಕಂಥದ್ದು. ಹಾಗಾಗಿ ನಾವು ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸ್ತಾ ಹೋಗ್ಬೋದು. ಟೊಳ್ಳು ಮತ್ತೆ ಈ ಗಟ್ಟಿ. ಇಲ್ಲಿ ಟೊಳ್ಳು ಯಾರು ಅಂತ ಅಂದ್ರೆ, ನೋಡಿ, ಬರೀ ಓದು 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 ಪುಸ್ತಕದ ಪಿಶಾಚಿಯಾಗಿರ್ತಕ್ಕಂತಹ, ಬೆಳಗಿನಿಂದ ಸಂಜೆಯವರೆಗೂ ಓದ್ತಾ ಇರ್ತಕ್ಕಂಥದ್ದು, ಮನೆಯಲ್ಲೂ ಓದು, ಶಾಲೆಯಲ್ಲೂ ಓದು, ಮನೆಯಿಂದ ಇಲ್ಲಿ ಒಂದ್ ಕಡೆ ಶಾಲೆಯಿಂದ ಮನೆಗೆ ಬಂದ್ರು ಕೂಡ ಓದು, ಈ ಪುಸ್ತಕದ ಪಿಶಾಚಿಯಾಗಿರ್ತಕ್ಕಂತಹ, ಪುಸ್ತಕದ ಹುಳು ಆಗಿರ್ತಕ್ಕಂತಹ ಇಲ್ಲಿ ಪುಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಟೊಳ್ಳಾಗಿ ನಮಗೆ ಕಾಣಿಸ್ತಾನೆ. ಹಾಗೇನೆ ಮಾನವೀಯತೆ ಮೌಲ್ಯಗಳು, ಹಾಗೆ ಪರೋಪಕಾರಿ ಗುಣಗಳನ್ನ ಒಳಗೊಂಡಿರ್ತಕ್ಕಂತಹ ಮಾದು ನಮಗೆ ಇಲ್ಲಿ ಗಟ್ಟಿಯಾಗಿ ಕಾಣಿಸ್ತಾನೆ. ಇಲ್ಲಿ ಟೊಳ್ಳು, ಪುಟ್ಟು, ಗಟ್ಟಿ, ಮಾದು ಅನ್ನುವಂಥದ್ದೇ ಟೊಳ್ಳು ಗಟ್ಟಿ ನಾಟಕದ ವಿಚಾರ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ, ಈಗ ನಮಗೆ ಟೊಳ್ಳು ಯಾರು, ಗಟ್ಟಿ ಯಾರು ಅಂತಕ್ಕಂಥ ವಿಚಾರಗಳನ್ನು ಕೂಡ ತಿಳಿಸಿದೀನಿ. ಇದಿಷ್ಟು ಟೊಳ್ಳು ಗಟ್ಟಿ ನಾಟಕದ ಸಾರಾಂಶ. ಒಟ್ಟಾರೆಯಾಗಿ ಒಂದು 4 ಭಾಗಗಳಿವೆ ನನ್ನ ಚಾನೆಲ್ ಅಲ್ಲಿ. ಇದಿಷ್ಟನ್ನ ನೋಡಿದ್ರೆ 20 ಅಂಕಗಳು ನಿಮಗೆ ಕಟ್ಟಿಟ್ಟ ಬುತ್ತಿ, ಖಂಡಿತವಾಗಿ 20 ಅಂಕಗಳು ಲಭಿಸ್ತವೆ. ಅದಕ್ಕೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ.